ವೀಕ್ಷಕರೇ ನಮಸ್ಕಾರ. ಒನ್ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ನ್ಯೂಸ್ ಏನಪ್ಪ ಅಂದರೆ ಹಾರ್ದಿಕ್ ಪಾಂಡ್ಯ ಅವರ ಜೀವನದ ಬಗ್ಗೆ. ಹಾರ್ದಿಕ್ ಪಾಂಡ್ಯ ಅವರು ಈಗ ನೀವಾಗಲೇ ತುಂಬ ಟ್ರೋಲ್ ಆಗ್ತಾ ಇರ್ತಾರೆ ಅವರು ಯಾವಾಗಲೂ. ಈಗ ನೀವು ನೋಡಿರ್ಬೋದು, 2ರಿಂದ 3 ದಿನ ಆಯಿತು ಅವ್ರದ್ದು ಗಂಡ ಹೆಂಡತಿ ಬೇರೆಯಾಗುವ ಚರ್ಚೆ ತುಂಬ ದೇಶದಲ್ಲಿ ಸಂಚಲನ ಮೂಡಿಸ್ತಾ ಇದೆ. ಯಾಕಪ್ಪ ಅಂದರೆ ಅವರು ಇಲ್ಲಿವರೆಗೂ ದುಡಿದಿರುವ ಕ್ರಿಕೆಟಿನಲ್ಲಿ ಹಣವನ್ನು, ಆಸ್ತಿಯನ್ನು 70% ಹೆಂಡತಿಗೆ ನೀಡಬೇಕಂತ ಅದು ಇತ್ತು, ಜೀವನ ಆಧಾರಿತ. ಹಾಗಾಗಿ ಅವ್ರೇನು ಮಾಡಿದ್ದಾರೆ ಅಂತ ಒಂದು ಹಳೆ ವಿಡಿಯೋ ವೈರಲ್ ಆಗ್ತಾ ಇದೆ. ಅಂದರೆ ಎಲ್ಲ ನನ್ನ ತಾಯಿ ಹೆಸರಿಗೆ ಆಸ್ತಿ ಮಾಡ್ತೀನಿ ಅಂತ ಅವರೊಂದು ವಿಡಿಯೋ ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಅದು ಈಗಂತೂ ಸಿಕ್ಕಾಪಟ್ಟೆ ಚರ್ಚೆಯಲ್ಲಿದೆ. ಮತ್ತು ಈಗೇನಾದರೂ ಹಾರ್ದಿಕ್ ಪಾಂಡ್ಯ ಅವರು ಡೈವರ್ಸ್ ಅಪ್ಲೈ ಆದರೆ ಅವರಿಗೆ ಪೆಟ್ಟಿನ ಮೇಲೆ ಪೆಟ್ಟು ಬೀಳ್ತಾ ಇದೆ. ಯಾಕಪ್ಪ ಅಂದರೆ ಅವರು ಮೊದಲು ಗುಜರಾತ್ ಟೈಟನ್ಸ್ ಕ್ಯಾಪ್ಟನ್ಸ್ ಇದ್ದರು. ಅಲ್ಲಿಂದ ಅವರು ಬಿಟ್ಟು ಮುಂಬೈಗೆ ಬಂದರು. ಮುಂಬೈಗೆ ಅಷ್ಟೇನು ಅವ್ರಿಗೆ ಇದು ಲಕ್ ಅಷ್ಟು ಕೊಡಲಿಲ್ಲ. ಮತ್ತು ಹಾಗಾಗಿ ಅವರು ಫುಲ್ ಒಂಥರ ಡಿಪ್ರೆಷನ್ ಮೂಡಿಗೆ ಹೋಗಿದ್ದಾರೆ ಅಂತೆಲ್ಲ ಹೇಳ್ಬೋದು. ಯಾಕಪ್ಪ ಅಂದರೆ ಈ ಕಡೆ ಕ್ರಿಕೆಟ್ನೂ ಅವ್ರಿಗೆ ಕೈ ಹಿಡಲಿಲ್ಲ, ಮತ್ತು ಈ ಕಡೆ ಈಗ ಚರ್ಚೆ ನೋಡಿದ್ರೆ ಅವರ ಹೆಂಡತಿ ನೋಡಿದ್ರೆ ಹಳೆ ಬಾಯ್ ಫ್ರೆಂಡ್ ಜೊತೆ ಕಾಣಿಸ್ಕೊಂಡು ತುಂಬ ಅವರು ಸುದ್ದಿಯಲ್ಲಿದ್ದಾರೆ ಈಗ ದೇಶದಾದ್ಯಂತ. ಹಾಗಾಗಿ ಹಾರ್ದಿಕ್ ಪಾಂಡ್ಯ ಅವರಿಗೆ ಅವರು ಒಳ್ಳೆಯ ಆಟಗಾರ ಹಾಗೂ ಒಳ್ಳೆ